ಮಡಿಕೇರಿಯ ಯುದ್ಧ ಸ್ಮಾರಕದಲ್ಲಿ ಬಜರಂಗ ದಳ ಹಾಗೂ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಯಿತು. ಯುದ್ಧ ಸ್ಮಾರಕವನ್ನು ಹೂಗಳಿಂದ ಅಲಂಕರಿಸಲಾಗಿದ್ದು, ಗಣ್ಯರು ಹಾಗೂ ಕಾರ್ಯಕರ್ತರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಯೋಧರಿಗೆ ಗೌರವ ಅರ್ಪಿಸಿದರು. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಅಮರ್ ರಹೇ ವೀರ್ ಜವಾನ್, ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ ವೀರ್ ಜವಾನ್, ಅಮರ್ ರಹೇ. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಧನಂಜಯ ಅಗೋಳಿಕಜೆ, ಭಾರತೀಯ ಯೋಧರು ಜೀವ ಪಣಕ್ಕಿಟ್ಟು ದೇಶ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಗಡಿ ಕಾಯುವ ಯೋಧರಿಂದ ನಾವಿಲ್ಲಿ ನೆಮ್ಮದಿಯ ಬದುಕು ನಡೆಸುತ್ತಿದ್ದೇವೆ. ಸೈನಿಕರನ್ನು ಸದಾ ಸ್ಮರಿಸಬೇಕು. ಅವರ ತ್ಯಾಗ ಬಲಿದಾನವನ್ನು ನೆನೆದರೆ ಹೋರಾಟದ ನೆಪದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮನಸ್ಸು ಬರುವುದಿಲ್ಲ. ದೇಶ ವಿರೋಧಿ ಘೋಷಣೆಗಳನ್ನು ಕೂಗಲಾಗುವುದಿಲ್ಲ ಎಂದರು. ಪಾಕ್ ವಿರುದ್ಧ ಹೋರಾಡಿ ಕಾರ್ಗಿಲ್ ಪ್ರದೇಶವನ್ನು ಭಾರತೀಯ ಯೋಧರು ಉಳಿಸಿಕೊಟ್ಟಿದ್ದಾರೆ. ಈ ಯುದ್ಧದಲ್ಲಿ 527 ಯೋಧರು ಹುತಾತ್ಮರಾಗಿದ್ದು, ನೂರಾರು ಮಂದಿ ಅಂಗವಿಕಲರಾದರು. ಸೈನಿಕರ ಸಾಧನೆಯನ್ನು ಯುವ ಸಮುದಾಯಕ್ಕೆ ತಿಳಿಸುವ ಕೆಲಸವಾಗಬೇಕು. ಶಾಲೆಗಳಲ್ಲಿ ಕಾರ್ಗಿಲ್ ವಿಜಯೋತ್ಸವ ಆಚರಣೆಯಾಗಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ದೇಶಭಕ್ತಿ, ಮಾನವೀಯತೆ ಮೂಡಿಸುವಂತಾಗಬೇಕೆಂದು ಹೇಳಿದರು. ಈ ದೇಶಕ್ಕೋಸ್ಕರ ಕಳೆದ 26 ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಯುದ್ಧ ಯಾಕೆ ಜಗತ್ತಿನ ಪ್ರಮುಖ ಒಂದು ಯುದ್ಧಗಳಲ್ಲಿ ಒಂದಾಗಿದೆ. ಭಾರತ ಬಹಳ ಪ್ರಮುಖವಾಗಿ 1948ರಲ್ಲಿ, 1965ರಲ್ಲಿ, 1971ರಲ್ಲಿ 3 ಯುದ್ಧಗಳನ್ನು ಎದುರಿಸಿತು ಪಾಕಿಸ್ತಾನದ ಜೊತೆ. ಆದರೆ ಆ ಎಲ್ಲ ಯುದ್ಧಗಳಿಗಿಂತ ಕಾರ್ಗಿಲ್ 1999ರ ಕಾರ್ಗಿಲ್ ಯುದ್ಧ ಯಾಕೆ ಅಂತ ಹೇಳಿದರೆ, ನಾವು ಹೇಳಿದ ಹಾಗೆ ಅಲ್ಲಿ ನಮ್ಮ ಸೈನಿಕರು ರಾತ್ರಿ ಪೂರ್ತಿ ನಿದ್ದೆಯನ್ನು ಕೆಟ್ಟು ಆ ಬೆಟ್ಟವನ್ನು ಹತ್ತಬೇಕಿತ್ತು. ಹಗಲಿನಲ್ಲಿ ಆ ನಿದ್ರೆಯನ್ನು ಲೆಕ್ಕಿಸದೆ ಯುದ್ಧವನ್ನು ಮಾಡಬೇಕಿತ್ತು ಶತ್ರುಗಳ ಜೊತೆ. ಯೋಚನೆ ಮಾಡಿ, ಆ ರಾತ್ರಿ ನಿದ್ರೆಯನ್ನು ಕಟ್ಟು ಹಗಲು ಯುದ್ಧವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಭಾರತದ ಸೈನಿಕರ ಹೃದಯದಲ್ಲಿ ಹರಿತಕ್ಕಂಥ ರಕ್ತ ಅದೆಷ್ಟು ಗಟ್ಟಿಯಾಗಿರ್ಬೋದು. ಆ ಸೈನಿಕರಿಗೆ ನಿಜವಾಗ್ಲೂ ಕೂಡ ನಾವೊಂದು ಸ್ಮರಣೆಯನ್ನು ಸಲ್ಲಿಸ್ತಕ್ಕಂಥ ದಿನವೇ ಈ ಕಾರ್ಗಿಲ್ ವಿಜಯೋತ್ಸವ. ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಮೇಜರ್ ಖುಷ್ವಂತ್ ಕೋಳಿಬೈಲು ಮಾತನಾಡಿ, ಕೊಡಗು ಜಿಲ್ಲೆ ಯೋಧ ಪರಂಪರೆಯ ನಾಡಾಗಿದೆ. ಕಾರ್ಗಿಲ್ನಂತಹ ಪ್ರದೇಶದಲ್ಲಿ ಬದುಕುವುದೇ ಸಾಹಸವಾಗಿದ್ದು, ಇಂತಹ ಜಾಗದಲ್ಲಿ ಹೋರಾಡಿ ಕಾರ್ಗಿಲ್ ಪ್ರದೇಶ ಶತ್ರುಮುಕ್ತ ಮಾಡಿದ ಹೆಮ್ಮೆ ಭಾರತೀಯ ಯೋಧರಿಗೆ ಸಲ್ಲಬೇಕು. ಯುವ ಪೀಳಿಗೆ ದೇಶಭಕ್ತಿ, ವೀರ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಸತ್ಪ್ರಜೆಯಾಗಿ ದೇಶ ಕಟ್ಟಿ ಸದೃಢ ಭಾರತ ನಿರ್ಮಾಣ ಮಾಡಲು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಇದೇ ಕಾರ್ಗಿಲ್ ಯುದ್ಧದಲ್ಲಿ ನಾವು ಸೈನಿಕರ ಶವಗಳನ್ನು ನಾವು ಊರಿನಲ್ಲಿ ರಿಸೀವ್ ಮಾಡಲಿಕ್ಕೆ ನಾವು ನೋಡಿದ್ದು. ಮೊದಲು ಯುದ್ಧ ಪೇಪರಲ್ಲಿ ಬರ್ತಾ ಇತ್ತು. ಆದರೆ ಕಾರ್ಗಿಲ್ ಯುದ್ಧ ನಮ್ಮ ದೇಶದ ಪ್ರತಿಯೊಂದು ತಾಲೂಕನ್ನು, ಹಳ್ಳಿಯನ್ನು, ಜಿಲ್ಲೆಯನ್ನು ನೇರವಾಗಿ ತಟ್ಟಿತು. ಯಾವಾಗ ನಮ್ಮ ಹಳ್ಳಿಯಲ್ಲಿ, ನಮ್ಮ ಬಂಧುಗಳಲ್ಲಿ, ನಮ್ಮ ನೆರೆಕೆರೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾರ್ಗಿಲಿಂದ ಏನು 527 ಹುತಾತ್ಮ ಸೈನಿಕರ ಶವಗಳು ಬಂದವಲ್ಲ, ಆವಾಗ ನಾವೆಲ್ಲ ಇಡೀ ದೇಶನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತೀವಿ. ಈ ವೀರ ಸೈನಿಕರ ತ್ಯಾಗ ಯಾರಿಗಾಗಿ? ಹಿಮ ಪರ್ವತ ಕಾರ್ಗಿಲ್ ಬಹಳ ಸಮುದ್ರ ಮಟ್ಟದಿಂದ 15-20 ಸಾವಿರ ಅಡಿಗಳಷ್ಟು ಮೇಲಿರುವ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಆಕ್ಸಿಜನ್ನ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಅಲ್ಲಿ ಬದುಕುವುದೇ ಒಂದು ಸಾಹಸ. ಬದುಕಲು ದುರ್ಗಮವಾಗಿರುವ ಪ್ರದೇಶದಲ್ಲಿ ನಮ್ಮ ಸೈನಿಕರು ಹೋರಾಡಿದ್ದು ಅದು ಇಡೀ ಮಾಡರ್ನ್ ಮಿಲಿಟರಿ ಇತಿಹಾಸದಲ್ಲಿ ಒಂದು ಬಹಳ ಸೋಜಿನ ಸಂಗತಿ. ಬೆಟ್ಟದ ಮೇಲೆ ಕುಳಿತ ಒಂದು ಶತ್ರುವನ್ನು ಡಿಸ್ಪ್ಲೇಸ್ ಮಾಡಲಿಕ್ಕೆ 9ರಿಂದ 10 ಹೆಚ್ಚಿನ ಸೈನ್ಯ ಬೇಕಾಗ್ತದೆ. ಪ್ರಪಂಚದ ಬೇರೆ ಮಿಲಿಟರಿಯವರು ಹೇಳಿದರು, ಕಷ್ಟ ಇದೆ, ಪಾಕಿಸ್ತಾನ ಸೈನಿಕರು ಮತ್ತು ಜಿಹಾದಿಗಳು ಅಲ್ಲಿ ಆಲ್ರೆಡಿ ಬಂಕರ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಕೂತಾಗಿದೆ, ಅವರನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಯಾಕೆಂದರೆ ಆವಾಗ ನಾವು ನೇರವಾಗಿ ಏರ್ಫೋರ್ಸನ್ನು ಬಳಸುವ ಹಾಗಿರಲಿಲ್ಲ, ಪಾಕಿಸ್ತಾನದ ಗಡಿಯೊಳಗೆ ನುಗ್ಗುವ ಹಾಗಿರಲಿಲ್ಲ. ಏನೇ ಮಾಡಬೇಕಿದ್ರೂ ನಮ್ಮ ಸೈನಿಕರು ಬೆಟ್ಟಗಳನ್ನು ಹತ್ತುಕೊಂಡು ಹೋಗಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಬಹುಶಃ ಯಾರು ಕೇವಲ 26 ವರ್ಷ ಹಿಂದೆ ಕ್ಲೋಸ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್, ಬೇನೆಟ್ ಚಾರ್ಜ್ ಇದೆಲ್ಲ ಬಹುಶಃ ಸೈನಿಕರ ಟ್ರೈನಿಂಗ್ನಲ್ಲಿ ಕೂಡ ಅಂದ್ಕೊಂಡಿರ್ಬೋದು. ನೇರವಾಗಿ ಹತ್ತಿರದ ಫೇಸ್ ಟು ಫೇಸ್ ಹೊಡೆದಾಡುವ ಅವಕಾಶ ಬರಲಿಕ್ಕಿಲ್ಲ ಹೇಳಿ. ಆದರೆ ಇಂಡಿಯನ್ ಆರ್ಮಿ ಬಹುಶಃ ನೇರವಾಗಿ ಪ್ರತಿಯೊಂದು
ಶತ್ರುಗಳನ್ನು ಬಂಕರಿಂದ ಹೊಡೆದು ಉರುಳಿಸಿ ಆ ಕಾರ್ಗಿಲ್ ಪ್ರದೇಶವನ್ನು ಶತ್ರು ಮುಕ್ತ ಮಾಡಿ ಒಂದು ಐತಿಹಾಸಿಕ ವಿಜಯವನ್ನು ಬರೆಯಿತು. ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಕುಕ್ಕೇರ ಅಜಿತ್, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಪುದಿಯೊಕ್ಕಡ ರಮೇಶ್, ಭಜರಂಗ ದಳ ಜಿಲ್ಲಾ ಸಂಯೋಜಕ ವಿನಯ್, ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ, ಮಡಿಕೇರಿ ಬಿಜೆಪಿ ನಗರಾಧ್ಯಕ್ಷ ಉಮೇಶ್ ಸುಬ್ರಮಣಿ, ಹಿಂದೂ ಜಾಗರಣ ವೇದಿಕೆ ತಾಲೂಕು ಸಂಯೋಜಕ ಬಾಲಕೃಷ್ಣ ರೈ, ಹಿಂದೂ ಜಾಗರಣ ವೇದಿಕೆಯ ಕುಮಾರ್, ಭಜರಂಗ ದಳದ ಚರಣ್ ಸೇರಿದಂತೆ ಪ್ರಮುಖರಾದ ಎಡಿಕೇರಿ ಪ್ರಸನ್ನ, ಅನಿತಾ ಪೂವಯ್ಯ, ಬೊಳ್ಳಜಿರ ಅಯ್ಯಪ್ಪ, ನಿವೃತ್ತ ಯೋಧರು, ವಿವಿಧ ಸಂಘ ಸಂಸ್ಥೆ ಪ್ರಮುಖರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.